ಓಕೆ ಸ್ನೇಹಿತರೆ, ಈಗ ನಾವು ಸ್ವರ ವಿಜ್ಞಾನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ರೈಟ್. ಸ್ವರ ವಿಜ್ಞಾನ ಇಲ್ಲಿ ಸ್ವಲ್ಪ ಮಾಸ್ಟರ್ಸ್ಗೆ ಅದು ಒಂಥರ ಹೊಸದಾಗ್ಬೋದು. ಮಿಕ್ಕಿದವ್ರಿಗೆ ಈಗಾಗಲೇ ಗೊತ್ತಿರ್ತದೆ. ಸೊ ಸ್ವರ ವಿಜ್ಞಾನ ಅನ್ನೋದು ತುಂಬ ಆಳವಾದ ವಿಜ್ಞಾನ. ಇದು ನಮ್ಮ ಸನಾತನ ಧರ್ಮದಲ್ಲಿ ಅದ್ಭುತವಾದ ಒಂದು ಅದ್ಭುತವಾದ ಅಂಡ್ ಪವಾಡವಾದ ಜ್ಞಾನ ಇದು. ಓಕೆ. ಇದು ಎಸ್ಪೆಷಲಿ ಸ್ವರ ವಿಜ್ಞಾನ ಅನ್ನೋದು ಶಿವರು ಪಾರ್ವತಿಗೆ ಹೇಳ್ಕೊಟ್ಟಂತ ವಿದ್ಯೆ. ಇದನ್ನು ಪ್ರತ್ಯೇಕವಾಗಿ ಶಿವ ಸ್ವರೋದಯ ಅಂತ ಕರೀತಾರೆ. ಶಿವ ಸ್ವರೋದಯ ಅಂತ ಒಂದು ಈ ಗ್ರಂಥದಿಂದ ಇದನ್ನು ಹಂಚ್ಕೊಂಡಿರೋದು. ಅಂದ್ರೆ ಏನೇನು ಶಿವರು ಪಾರ್ವತಿಗೆ ಹೇಳ್ಕೊಟ್ಟಿರುವಂತ ಆ ಪದ್ಯಗಳು, ಪೋಯಮ್ಸ್ ಎಲ್ಲ ಆ ಕಂಪ್ಲೀಟು ಶಿವ ಸ್ವರೋದಯ ಅಂತ ಈ ಗ್ರಂಥದಲ್ಲಿ ಅವರು ಶೇಖರಣೆ ಮಾಡಿದ್ದಾರೆ. ಈ ಶಿವ ಸ್ವರೋದಯ ಅದೇ ಸ್ವರ ವಿಜ್ಞಾನ. ಆಯ್ತಾ? ಸೊ ನೋಡಿ, ಇದೀಗ ಅಂದ್ರೆ ಶಿವರು ಪಾರ್ವತಿ ಕೇಳಿದೆ ಅಂದ್ರೆ ಅಂತ ವಿದ್ಯೆಗಳಲ್ಲಿ ಇದೊಂದು. ಇನ್ನು ಹೇಳ್ಬೇಕಂದ್ರೆ ಶಿವಂಬು ಅಂತ ಒಂದಿದೆ, ನಿಮ್ಗೆಲ್ಲ ಗೊತ್ತು. ಅದನ್ನು ಸಹ ಶಿವರು ಪಾರ್ವತಿಗೆ ಹೇಳ್ಕೊಟ್ಟುವಂತ ವಿದ್ಯೆ. ಒಂದು ಪ್ರಧಾನ ವಿದ್ಯೆಗಳೆಲ್ಲ ಶಿವರು ಪಾರ್ವತಿಗೆ ಹೇಳ್ಕೊಡುವಂತ ಪ್ರಯತ್ನ ಆಗಿದೆ ನಮ್ಮ ಸನಾತನ ಧರ್ಮದಲ್ಲಿ. ಆಯ್ತಾ? ಅಂತವೆಲ್ಲ ನಾವೇನ್ ಮಾಡ್ಬೇಕು? ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಆಯ್ತಾ? ನಮ್ಮ ಜೀವನದಲ್ಲಿ ಅವೆಲ್ಲ ಅಳವಡಿಸ್ಕೊಂಡೋದು ಉತ್ತಮ, ಇಲ್ಲ ಕಲಿಯೋದು ಉತ್ತಮ ಅಲ್ವಾ? ನಾವು ಶ್ರೇಷ್ಠವಾದ ಜೀವನಕ್ಕೆ ಏನ್ ಮಾಡಬೇಕು? ಒಂದು ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕು. ನಮ್ಮ ಜೀವನವನ್ನು ಒಂದು ಆಧ್ಯಾತ್ಮಿಕ ಕಡೆ ನಾವು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಇವೆಲ್ಲ ಬೇಕೇ ಬೇಕು. ಅದರಲ್ಲಿ ಒಂದು ಪ್ರಧಾನವಾದ ಒಂದು ಪವಾಡವಾದ ಜ್ಞಾನ ಇದು ಶಿವ ಸ್ವರೋದಯ ಸ್ವರ ವಿಜ್ಞಾನ. ಆಯ್ತಾ? ಅದನ್ನೇ ಸ್ವರ ಯೋಗ ಅಂತ ಕರೀಬಹುದು. ಸ್ವರ ಯೋಗ, ಸ್ವರ ವಿಜ್ಞಾನ, ಶಿವ ಸ್ವರೋದಯ, ಈ ರೀತಿಯಲ್ಲಿ ಅನೇಕ ಪದಗಳಿದೆ. ಆಯ್ತಾ? ಇಲ್ಲಿ ಸ್ವರ ಅಂದ್ರೆ ನಾವು ಅನ್ಕೊಂಡಿದ ಪ್ರಕಾರ ಸ್ವರ ಅಂದ್ರೆ ಏನ್ ಅನ್ಕೊಂತೀವಿ? ಒಂದು ಶಬ್ದ ಅನ್ಕೊಂತೀವಿ ಅಷ್ಟೇ. ಇನ್ನು ಈ ಸ್ವರ ವಿಜ್ಞಾನದಲ್ಲಿ ಹೇಳುವಾಗ ನಮ್ಗೆ ಅರ್ಥ ಆಗತ್ತೆ, ನಿಜವಾದ ಅರ್ಥ ಆಗತ್ತೆ. ಸ್ವರ ಅಂದ್ರೆ ಒಂದು ಶಬ್ದ ಅನ್ಕೊಂತೀವಿ. ಒಂದು ಶಬ್ದ ಅಂದ್ರೆ ಏನ್ ಶಬ್ದ ಅಂದ್ರೆ ಈ ಶ್ವಾಸ ಒಳಗಡೆ ಹೋಗುವಾಗ ಆಚೆ ಬರುವಾಗ ಮಾಡುವಂತ ಶಬ್ದ ಅಂತ ಹೇಳ್ಬೋದು. ಅದೇ ಶಬ್ದ ಆ ಸ್ವರ ಅಂತ. ನಾವು ಸ್ವರ ಅಂದ್ರೆ ಮ್ಯೂಸಿಕ್ ಅಲ್ಲಿ ನಿಮ್ಗೆಲ್ಲ ಗೊತ್ತು, ಸ್ವರಗಳು ಅಂತ ಹೇಳ್ತೀವಿ. 7 ಸ್ವರಗಳು ಅಲ್ವಾ? ಸಾರಿ ಗ ಮ ಪ ದ ನಿ ಸ ಅಂತ ಒಂಥರ ಸ್ವರಗಳಿವೆಲ್ಲ. ಆದ್ರೆ ಇಲ್ಲಿ ಸ್ವರ ವಿಜ್ಞಾನ ಪ್ರಕಾರ ಈ ಯೋಗದಲ್ಲಿ ಸ್ವರ ಅಂದ್ರೆ ಈ ಶ್ವಾಸ ಒಳಗಡೆ ಹೋಗುವಾಗ ಹೊರಗಡೆ ಬರುವಾಗ ಮಾಡುವಂತ ಶಬ್ದ అని ಅರ್ಥ. ಆಯ್ತಾ? ಏನ್ ಶಬ್ದ ಮಾಡುತ್ತೆ ಅದು? ಒಳಗಡೆ ಹೋಗುವಾಗ ಸೋಹಂ, ಸೋ ಅಂತ ಹೋಗ್ತದೆ, ಮತ್ತೆ ಹೊರಗಡೆ ಬರುವಾಗ ಹಮ್ ಅಂತ. ನೋಡಿ, ಈ ರೀತಿಯಲ್ಲಿ ಶಬ್ದ ಮಾಡ್ತಾ ಇರ್ತದೆ. ಈ ಶಬ್ದ ಎಲ್ಲಿ ಗೊತ್ತಾಗತ್ತಂದ್ರೆ ಇದು ಅತಿ ಸೂಕ್ಷ್ಮವಾಗಿರುತ್ತೆ ಇದು ಶಬ್ದ. ಇದು ಕೇಳಿಸಲ್ಲ. ಆಯ್ತಾ? ಆದ್ರೆ ಅದು ಮಾಡೋ ಶಬ್ದ ಆ ಸೂಕ್ಷ್ಮವಾಗಿ ಗ್ರಹಣ ಮಾಡಕ್ ಸಾಧ್ಯವಿದ್ರೆ ಅಲ್ಲಿ ಅರ್ಥ ಆಗತ್ತೆ, ಅಲ್ಲಿ ಕೇಳಿಸ್ತದೆ. ಅಷ್ಟವರೆಗೆ ಕೇಳಿಸಲ್ಲ ಅದು. ಆದ್ರೆ ಸೋಹಂ, ಸೋಹಂ ಈ ತರ ಒಳಗಡೆ ಹೋಗೋದು ಹೊರಗಡೆ ಬರೋದು, ಆತರ ಸೋಹಂ ಸೋಹಂ ಅಂತ ಆ ಶಬ್ದ ಮಾಡ್ತಾ ಅದು ಉಸಿರಾಟ ನಡೀತಾ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಏನೋ ಗಾಳಿ ಒಳಗಡೆ ಹೋಗಿದೆ, ಗಾಳಿ ಹೊರಗಡೆ ಬಂದಿದೆ ಅಂತ ಅನ್ಕೊಂಡಕ್ಕಿಂತ ಇನ್ನೂ ಹೆಚ್ಚಿನ ಅರ್ಥ, ಅಂದ್ರೆ ದೀರ್ಘವಾದ ಅರ್ಥ ಇದೆ ಯಾವ್ದ್ರಲ್ಲಿ? ಸ್ವರ ವಿಜ್ಞಾನದಲ್ಲಿ ಈ ಶ್ವಾಸಕ್ಕೆ. ಆಯ್ತಾ? ಆ ಶ್ವಾಸಕ್ಕೆ ಹೆಚ್ಚು ಆ ಅರ್ಥ ಕೊಟ್ಟಿದ್ದಾರೆ. ಅದರ ಒಳಗಡೆ ಇರುವಂತ ನಿಗೂಢವಾಗಿರುವಂತ ಮಾರ್ಮಿಕ ವಿಷಯಗಳು ತಿಳಿಸಿದ್ದಾರೆ ಸ್ವರ ವಿಜ್ಞಾನದಲ್ಲಿ. ಆಯ್ತಾ? ಸೊ ಆ ಮಾರ್ಮಿಕ ವಿಷಯಗಳು ನಾವು ತಿಳ್ಕೋಬೇಕಾಗಿದೆ. ನಾವು ಅನ್ಕೊಂಡಿದ ಪ್ರಕಾರ ಏನಿದೆ, ಶ್ವಾಸ ಒಳಗಡೆ ಹೋಗಿ ಹೊರಗಡೆ ಬರೋದಲ್ಲ ಅಂತ ಅನ್ಕೊಂಡಕ್ಕೂ ಸಾಧ್ಯವಿಲ್ಲ. ಅದೇ ಶ್ವಾಸದಲ್ಲಿ ನಿಗೂಢವಾಗಿ ರಹಸ್ಯವಾಗಿರುವಂತ ಎಷ್ಟೋ ವಿಚಾರ ಸಮಾಚಾರ, ಅದರಲ್ಲಿ ಇಂಟೆಲಿಜೆನ್ಸು ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ? ಒಂದು ಸ್ವರ ಒಳಗಡೆ ಬಂದಿದೆ ಅಂದ್ರೆ ಬ್ರಹ್ಮಾಂಡದಿಂದ ನಮ್ಮ ಒಳಗಡೆ ಎಂಟರ್ ಆಗ್ತಾ ಇದೆ. ಒಳಗಡೆ ಹೋಗಿ ಎಲ್ಲಾ ಚಕ್ರಗಳನ್ನು ಸುಟ್ಟುಕೊಂಡು, ಅಂದ್ರೆ ಎಲ್ಲಾ ಚಕ್ರಗಳಿಗೆ ಪ್ರದಕ್ಷಿಣ ಮಾಡಿ, ಅಂದ್ರೆ 7 ನವಗ್ರಹಗಳು ನಮ್ಮ ಒಳಗಡೆ ಇದೆ. ಅಂದ್ರೆ ಸಾರಿ, ನವಗ್ರಹಗಳು ನವಗ್ರಹಗಳು ಅಂತ ಹೇಳ್ತೀವಲ್ಲ, ಆ ನವಗ್ರಹಗಳು ಸಹ ಒಳಗಡೆ ಇದೆ. ಅಂದ್ರೆ
ಬೇಕಂದ್ರೆ ಫಸ್ಟ್ ನಾವು ಇನ್ನು ಹೇಳ್ಬೇಕಂದ್ರೆ ಚಕ್ರಗಳು ಅಂತ ಹೇಳ್ತೀವಲ್ಲ ನಮ್ಮ ಒಳಗಡೆ. ಸೊ ಈ 7 ಚಕ್ರಗಳನ್ನು ಸಹ ಪ್ರದಕ್ಷಿಣೆ ಮಾಡಿಕೊಂಡು ಮತ್ತೆ ಆಚೆ ಕಡೆ ಬಂದು ನಮ್ಮ ಆ, ಬಲಗಡೆ ಆಗ್ಲಿ ಎಡಗಡೆ ಆಗ್ಲಿ ಆ ಕಡೆ ಆಚೆ ಕಡೆ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದು ಒಳಗಡೆ ಬಂದ್ರೇನೆ ನಮಗೂ ಜೀವ. ಅರ್ಥ ಆಯ್ತಾ? ಎಷ್ಟು ಪ್ರಾಮುಖ್ಯವಾದ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಅನ್ಕೊಂಡಿದ್ದ ಪ್ರಕಾರ ಬರೇ ಶ್ವಾಸ ಏನೋ ತಗೊಂಡಿದ್ವಿ ಬಿಟ್ಟಿದ್ವಿ ಅನ್ಕೊಳಕ್ ಸಾಧ್ಯವಿಲ್ಲ. ಅದು ಹೊರಗಡೆ ಹೋದ್ರೆ ಪ್ರಾಣ. ಆಯ್ತಾ? ಮತ್ತೆ ಅದು ಹೊರಗಡೆ ಬಂದಿಲ್ಲ ಅಂದ್ರೂ ಕಷ್ಟನೇ ಅಲ್ವಾ? ಹೊರಗಡೆ ಹೋಗಿ ಹೊರಗಡೆ ಬರಲೇಬೇಕು. ಬಂದಿಲ್ಲ ಅಂದ್ರೆ ನಮ್ಮ ಜೀವ ಉಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಸೊ ಇಂಥ ಪರಮಾರ್ಥ ಇಟ್ಕೊಂಡಿರುವಂಥ ಈ ಶ್ವಾಸ ಬಗ್ಗೆ ನಾವು ಇನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡದು ಉತ್ತಮ. ಅರ್ಥ ಆಯ್ತಾ? ಇದಕ್ಕೂ ಒಂದು ಯಾರೇ ಒಬ್ರು ಆಧ್ಯಾತ್ಮಿಕ ವಿಚಾರ ತಿಳ್ಕೊಬೇಕಂತ ಆಧ್ಯಾತ್ಮಿಕ ಉಪಾಸಕರಿರ್ತಾರಲ್ಲ, ಅವ್ರಿಗೆಲ್ಲ ಈ ಬ್ರೆತ್ ಅನ್ನೋದು ಒಂದು ತುಂಬಾ ಅತ್ಯುತ್ತಮವಾದ ವಿಚಾರ, ಅತ್ಯುತ್ತಮವಾದ ಒಂದು ಸಾಧನ ಅಲ್ವಾ? ಉದಾಹರಣೆಗೆ ನಾವೆಲ್ಲರೂ ಆನಾಪಾನಸತಿಯಲ್ಲಿ ಆನಾಪಾನಸತಿ ಅಂತಂದ್ರೆ ನಾವು ಪ್ರಧಾನವಾಗಿ ನಾವು ಗಮನಿಸೋದೇ ಶ್ವಾಸ. ನೋಡ್ಕೊಳ್ಳಿ. ಆ ಶ್ವಾಸನ ಗಮನಿಸ್ತಾನೆ ನಿಧಾನ ಹಂತ ಹಂತವಾಗಿ ನಾವು ಆತ್ಮ ಕಡೆ ಪ್ರಯಾಣ ಮಾಡ್ತೀವಿ. ಆಧ್ಯಾತ್ಮಿಕ ಪ್ರಯಾಣ ಶುರು ಆಗೋದೇ ನಿಮ್ಮ ಶ್ವಾಸದಿಂದನೇ. ಅರ್ಥ ಆಯ್ತಾ? ಸೊ ಅಷ್ಟು ಮುಖ್ಯವಾದ ಅಂತ ಅಷ್ಟು ಮುಖ್ಯವಾದ ಈ ಶ್ವಾಸ ನಾವು ಅರ್ಥ ಮಾಡ್ಕೋಬೇಕು. ಅವಾಗ ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂತ ಸ್ವಲ್ಪ ಡೀಪಾಗಿ ಹೋಗ್ತಾ ಹೋಗ್ತಾ ಇರುವಾಗ ಅನೇಕ ವಿಷಯಗಳು ನಮಗೆ ಗೊತ್ತಾಗತ್ತೆ. ಅದು ಎಸ್ಪೆಷಲಿ ಸ್ವರ ವಿಜ್ಞಾನದಲ್ಲಿ, ಸ್ವರ ಯೋಗದಲ್ಲಿ ಇದನ್ನು ಪೂರ್ತಿ ಸವಿವರವಾಗಿ ಹೇಳ್ಕೊಟ್ಟಿದ್ದಾರೆ. ಶಿವರು ಪಾರ್ವತಿಗೆ ಅನೇಕ ಪದ್ಯಗಳ ಮುಖಾಂತರ ಮೂಲಕ ಹೇಳಿಕೊಟ್ಟಿರೋದು. ಅರ್ಥ ಆಯ್ತಾ? ಸರಿ, ಅಲ್ಲಿ ಅರ್ಥ ಮಾಡ್ಕೊಂಡು ಹೋದ್ರೆ ಸರಿ ಆಯ್ತು. ಈ ಈ ಬ್ರೆತ್ತನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿದ್ರೆ ಈ ಬ್ರೆತ್ತು ಹೇಗೆ ನಡೀತದೆ ಅಂದ್ರೆ ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ. ಒಂದು ಕಡೆ ನಾವು ಅನ್ಕೊಂಡಿದ ಪ್ರಕಾರ ಈಗ ನಾವು ನೋಡಕ್ ಪ್ರಯತ್ನ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈ ತರ ಉಚ್ಛ್ವಾಸ ಮಾಡ್ತೀವಿ. ಉಚ್ಛ್ವಾಸ ಮಾಡುವಾಗ ಏನೋ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ನಡೀತಾ ಇಲ್ಲ. ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಅದು ಎಷ್ಟು ಜನ ಅಬ್ಸರ್ವ್ ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ. ಹೊಸಬರು ಇದ್ರೆ ಹಲಬರಿಗೆ ಆಲ್ರೆಡಿ ಇದು ಪರಿಚಯ, ನಾವು ಹೇಳ್ಕೊಟ್ಟಿದ್ದೀವಿ, ನಿಮಗೆ ಪರಿಚಯ ಇರ್ಬೋದು. ಬಟ್ ಹೊಸಬರು ಒಂದ್ಸರಿ ಗಮನಿಸ್ಕೊಳ್ಳಿ. ಉಚ್ಛ್ವಾಸ ಮಾಡಿ ನಿಮ್ಮ ಅಂದ್ರೆ ನಿಮ್ಮ ಕೈ ಹಿಂಭಾಗದಲ್ಲಿ, ಓಕೆ, ಹಿಂಭಾಗ ಅಲ್ಲ ಮುಂಭಾಗ, ಅದು ಸ್ವಲ್ಪ ನೀವು ಉಸಿರಾಟ ಮಾಡಿದ್ರೆ, ಉಚ್ಛ್ವಾಸ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ಸ್ಟಾಪ್ ಆಗಿದೆ. ಅರ್ಥ ಆಯ್ತಾ? ಸೊ ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ಈ ಕಡೆ ಓಪನ್ ಆಗಿ ಆ ಕಡೆ ಕ್ಲೋಸ್ ಆಗ್ತದೆ. ನೋಡಿ ಹೆಂಗಿದೆ ಪರಿಸ್ಥಿತಿ. ಸೊ ಇಷ್ಟು ಮಾತ್ರ ಯಾವಾಗ ನಾವು ಗಮನಿಸಿಲ್ಲ. ಅಂದ್ರೆ ಶ್ವಾಸ ಬಗ್ಗೆ ಅರಿವು ಎಷ್ಟಿದೆ ಅಂತಂದ್ರೆ, ಏನೋ ಶ್ವಾಸ ಇದ್ರೆ ಒಂಥರ ನಾವು ಬದುಕ್ತೀವಿ, ಶ್ವಾಸ ಇಲ್ಲ ಅಂದ್ರೆ ಬದುಕಾಗಲ್ಲ. ಎಸ್ಪೆಷಲಿ ಶ್ವಾಸ ವಿಷಯ ನೋಡಿದ್ರೆ ಒಂದು ನಿಮಿಷ 2 ನಿಮಿಷಕ್ಕಿಂತ ಶ್ವಾಸ ಇಲ್ಲ ಅಂದ್ರೆ ನಾವು ಜೀವನ ಮಾಡೋದೇ ಕಷ್ಟ. ಉಸಿರಾಟ ಇಲ್ಲ ಅಂದ್ರೆ ನಮ್ಮ ದೇಹ ಕ್ರಿಯೆಗಳೆಲ್ಲ ನಿಂತೋಗ್ತವೆ, ಸಡನ್ ಆಗಿ ಡೆತ್ತು ಆಗ್ತವೆ ಅಲ್ವಾ? ಆ ರೀತಿಯಲ್ಲೇ ಸಾವು ಬರೋದು ತುಂಬಾ ನೋಡ್ತಾ ಇರ್ತೀವಿ ನಾವು. ಶ್ವಾಸ ಸ್ವಲ್ಪ ಏನಾದರೂ ಯಾವುದೇ ವಿಷಯಕ್ಕೆ ಆಕ್ಸಿಡೆಂಟ್ ಆಗಿ ಇನ್ನೊಂದಾಗಿಯೋ ಆ ಶ್ವಾಸ ಸ್ವಲ್ಪ ಕಟ್ಟಾದ್ರೆ ಸಾಕು, ಅದು ಮನಸ್ಸಿ ಪ್ರಾಣವನ್ನು ಉಳಿಸೋಕೆ ಸಾಧ್ಯವಿಲ್ಲ. ಅಂದ್ರೆ ಏನು ಅರ್ಥ ಅಂತಂದ್ರೆ, ಇಲ್ಲಿ ಯಾವುದೇ ಯಾವುದೇ ಕಾರಣದಿಂದ ಉಸಿರಾಟ ಒಳಗಡೆ ಹೋಗಿಲ್ಲ ಅಂದ್ರೆ ಎಸ್ಪೆಷಲಿ ಉಸಿರಾಟ ತಗೊಂಡೋಗ ಸಾಧ್ಯವಿಲ್ಲ ಅಂದ್ರೆ, ಉಸಿರಾಟ ಅನ್ನೋದು ಈ ಬ್ರಹ್ಮಾಂಡದಲ್ಲಿ ಇದೆ. ಅಂದ್ರೆ ಉಸಿರಾಟ ಶ್ವಾಸ ಅನ್ನೋದು ಬ್ರಹ್ಮಾಂಡದಲ್ಲಿ ಇದೆ. ಅಲ್ಲಿ ಏನಾಗತ್ತೆ, ಒಳಗಡೆ ತಗೋಬೇಕಂದ್ರೂ ನಮ್ಮ ಒಳಗಡೆ ಇರುವಂತ ನಮ್ಮ ಮೂಲ ಪ್ರಾಣ ಇದೆ ನೋಡಿ, ಮೂಲ ಪ್ರಾಣ. ಆ ಮೂಲ ಪ್ರಾಣ ವರ್ಕ್ ಆಗ್ತಾ ಇರಬೇಕು. ಇದು ನೆನ್ಪಿಟ್ಕೊಳ್ಳಿ. ಮೂಲ ಪ್ರಾಣ ಎಲ್ಲಿಂದ ಬಂತು? ನಾವು ಜನ್ಮ ತಗೊಂಡವಾಗನೇ ನಮ್ಮ ಒಳಗಡೆ ಆ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಗಿದೆ. ಅರ್ಥ ಆಯ್ತಾ? ಏನು ಆ ಸಾಫ್ಟ್ವೇರ್? ಅದು ನಿನ್ನೆ ಹೇಳ್ತಾ ಇದ್ದೆ ನಾನು. ಆ ಸಾಫ್ಟ್ವೇರು ಅಂತಂದ್ರೆ ಈ ನಿಸರ್ಗ, ಈ ವಿಶ್ವ, ಈ ಬ್ರಹ್ಮಾಂಡ, ಈ ಸೃಷ್ಟಿಕರ್ತ ಏನ್ ಮಾಡ್ತಾರಂದ್ರೆ ಪ್ರತಿಯೊಬ್ಬರಲ್ಲಿ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡ್ತಾನೆ. ಆ ಸಾಫ್ಟ್ವೇರ್ ಅಂದ್ರೇನೆ ಅದೇ ಆತ್ಮ. ಅರ್ಥ ಆಯ್ತಾ? ಅದೇ ಆತ್ಮ. ಆ ಆತ್ಮ ಜೊತೆಗೆ ಆತ್ಮ ಒಳಗೊಂಡಿರುವಂತ ಇನ್ನೊಂದು ಏನಂತಂದ್ರೆ ಅದೇ ಸಬ್ ಕಾನ್ಶಿಯಸ್ ಮೈಂಡು, ಉಪಪ್ರಜ್ಞಾ ಮನಸ್ಸು. ಅದು ನೀವು ನೆನಪಿಟ್ಕೋಬೇಕು. ಈ ಎರಡೂ ಸೇರಿ ನಮ್ಮ ಒಳಗಡೆ ನಾವು ಜನ್ಮ ತಗೊಂಡವಾಗನೇ ಅವೆಲ್ಲ ಇನ್ಸ್ಟಾಲ್ ಆಗ್ಬಿಡ್ತವೆ.
ಈಗ ಕಂಪ್ಯೂಟರ್ ತಗೊಳ್ಳಿ ಫಾರ್ ಎಕ್ಸಾಂಪಲ್, ನೀವೇನು ಮಾಡ್ತೀರಾ ಫಸ್ಟು, ಮೈಕ್ರೋಸಾಫ್ಟ್ ಅಂತ, ಸಾರಿ ಮೈಕ್ರೋಸಾಫ್ಟು ಇಲ್ಲ ಆ್ಯಪಲ್ ಓ ಎಸ್ ಒಂದು ಇನ್ಸ್ಟಾಲ್ ಮಾಡ್ತೀರಾ ಅವಲ್ಲ, ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಇನ್ಸ್ಟಾಲ್ ಮಾಡ್ತೀರಾ ಇಲ್ಲ? ನಿಮಗೆ ಹಾರ್ಡ್ವೇರ್ ಇದೆ. ಫಾರ್ ಎಕ್ಸಾಂಪಲ್ ಹಾರ್ಡ್ವೇರ್ ಅಂದರೆ ಕಂಪ್ಯೂಟರು, ಸಿ ಪಿ ಯು ಇದೆ, ಮಾನಿಟರ್ ಇದೆ, ಕೀಬೋರ್ಡ್ ಎಲ್ಲ ಇದೆ, ಮೌಸ್ ಇದೆ, ಎಲ್ಲ ಇದೆ. ವರ್ಕ್ ಆಗತ್ತಾ? ವರ್ಕ್ ಆಗಲ್ಲ. ಮತ್ತೇನು ಮಾಡ್ಬೇಕು ನೀವು ಅಂದರೆ ಫಸ್ಟು ಓ ಎಸ್ ಇನ್ಸ್ಟಾಲ್ ಮಾಡಬೇಕು. ಆ ಓ ಎಸ್ಸೇ ನಮ್ಮ ಆತ್ಮ. ಆಯ್ತಾ? ಆ ಓ ಎಸ್ ಅನ್ನೋದು ಆ ಸಾಫ್ಟ್ವೇರ್, ಆ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ನಮ್ಮ ಆತ್ಮ. ಅಲ್ಲಿ ಒಂದು ಪರ್ಮನೆಂಟ್ ಮೆಮೊರಿ ಇರ್ತದೆ ನೋಡಿದ್ರ, ಒಂದು ಹಾರ್ಡ್ ಡಿಸ್ಕ್ ಅಂತ ಇರ್ತದೆ. ಕಂಪ್ಯೂಟರ್ ಗೊತ್ತಿರೋರಿಗೆ ಇದೆಲ್ಲ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಆ ಭಾಷೆ. ಸೊ ಅಲ್ಲಿ ಹಾರ್ಡ್ವೇರ್, ಒಂದು ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ, ಅದೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ಆಯ್ತಾ? ಅದೇ ಮತ್ತೆ ಅದೇ ಒಳಗಡೆ ಮದರ್ ಬೋರ್ಡ್ ಇರುತ್ತೆ. ಆ ಮದರ್ ಬೋರ್ಡ್ ಅಂದ್ರೆ ಹಾರ್ಡ್ವೇರು, ಅದರಲ್ಲಿ ಒಂದು ರ್ಯಾಮ್ ಇರುತ್ತೆ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತಾರೆ ಅದಕ್ಕೆ. ಅದು ಟೆಂಪರರಿ ಮೆಮೊರಿ ಅದು. ಆಯ್ತಾ? ಟೆಂಪರರಿ ಮೆಮೊರಿ ಅಂದ್ರೆ ನಮ್ಮ ಈಗ ಚೇತನ ಮನಸ್ಸಿದೆಯಲ್ಲ, ಅದು ಚೇತನ ಮನಸ್ಸು. ಅದೇ ಪರ್ಮನೆಂಟ್ ಮೆಮೊರಿ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡು. ಆ ಸಬ್ ಕಾನ್ಷಿಯಸ್ ಮೈಂಡ್ ಇದೆಲ್ಲ, ಅದು ಪರ್ಮನೆಂಟ್ ಮೆಮೊರಿ, ಹಾರ್ಡ್ ಡಿಸ್ಕ್ ತರ. ನೋಡಿ, ಎಲ್ಲದಕ್ಕೂ ಈ ಭೂಮಿ ಮೇಲೆ ಏನು ಏನು ಸೃಷ್ಟಿಯಾಗಿರ್ತದೆ ಎಲ್ಲಕ್ಕೆ ಸಂಬಂಧ ಇರುತ್ತೆ. ಅರ್ಥ ಮಾಡ್ಕೊಂಡಕ್ಕೇನೆ ಇದೊಂದು ಪ್ರಯತ್ನ ನಡೀತದೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿರುವಾಗ, ಸೊ ಇದೆಲ್ಲ ಆದ್ಮೇಲೆ ಆಯ್ತಾ, ಸೊ ನಾವು ಇಷ್ಟೆಲ್ಲ ನಾವು ಮೈಕ್ರೋಸಾಫ್ಟ್ ಹಾಕಿದ್ವಿ, ಎಲ್ಲ ಹಾಕಿದ್ವಿ ಅಲ್ವಾ? ಹಾಕಿದ ಮೇಲೆ ಈಗ ನಾವು ನೆಕ್ಸ್ಟ್ ಕೋಡಿಂಗು ಅಲ್ವಾ, ಒಂದು ಏನೋ ಟೈಪ್ ಮಾಡೋದು, ನಾವು ಏನೇ ಕೇಳಿದ್ರು ಅದು ಆ ಉತ್ತರ ಕೊಡ್ತಾ ಇರ್ತದೆ ಅಲ್ವಾ? ಸೊ ಆ ರೀತಿಯಲ್ಲಿ ಒಂದು ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೋ, ನಮ್ಮ ದೇಹದಲ್ಲಿ ಇರುವಂತ ಆತ್ಮ, ಉಪಪ್ರಜ್ಞೆ ಮನಸ್ಸು ಅಂತಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಆಗಲಿ, ಮತ್ತು ಚೇತನ ಮನಸ್ಸಾಗ್ಲಿ, ಇವೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಆಯ್ತಾ? ಇದೆಲ್ಲದಕ್ಕೂ ಒಂಥರ ಫ್ಯೂಯಲ್ ತರ. ಇವೆಲ್ಲಾನು ಕೆಲಸ ಮಾಡ್ಬೇಕಂದ್ರೆ ಅಂದ್ರೆ ಪ್ರಾಣಶಕ್ತಿ ನಮ್ಮ ಒಳಗಡೆ, ಮೂಲ ಪ್ರಾಣ ಈ ರೀತಿಯಲ್ಲಿ ಒಂದು ಸಾಫ್ಟ್ವೇರ್ ತರ ಇನ್ಸ್ಟಾಲ್ ಆಗಿ ಈಗಾಗಲೇ ಇರತ್ತೆ. ಅರ್ಥ ಮಾಡ್ಕೊಳ್ಳಿ. ಇದಕ್ಕೂ ಬಾಹ್ಯದಿಂದ ಈ ಶ್ವಾಸ ಬರ್ತದೆ ನೋಡಿ, ಇದೊಂಥರ ಫ್ಯೂಲಿಂಗ್ ತರ. ಅಂತಂದ್ರೆ ಒಂದು ಗಾಡಿಗೆ ಆಯಿಲ್ ಹಾಕ್ತೀವಲ್ಲ, ಪೆಟ್ರೋಲ್ ಹಾಕ್ತೀವಲ್ಲ, ಆ ರೀತಿಯಲ್ಲಿ ನಮ್ಮ ಆಚೆ ಕಡೆಯಿಂದ ಬರುವಂತ ಶ್ವಾಸ ಒಳಗಡೆ ಹೋಗೋದು, ಎಲ್ಲಾನು ಒಂಥರ ಪ್ರಚೋದನೆ ಮಾಡೋದು, ಹೋಗ್ತಾ ಇರೋದು. ಇಲ್ಲಾಂದ್ರೆ ನಾವು ಮೂಲ ಶಕ್ತಿ ಮಾತ್ರ, ಆ ಮೂಲ ಪ್ರಾಣ ಮಾತ್ರ ಉಪಯೋಗಿಸ್ಕೊಂತ ಇರ್ತೀವಿ. ಆ ಮೂಲ ಪ್ರಾಣ ಜೊತೆಗೆ ಈ ಆಚೆ ಕಡೆಯಿಂದ ಬರುವಂತ ಪ್ರಾಣವಾಯು ಅಂತಂದ್ರೆ, ಇದು ವಾಯು ಆಕ್ಚುಲಿ ಒಳಗಡೆ ಹೋದ್ಮೇಲೆ ಪ್ರಾಣ ಜೊತೆಗೆ ಸೇರ್ಕೊಂಡಿದ್ಮೇಲೆ ಇದು ಪ್ರಾಣವಾಯು ಆಗತ್ತೆ. ಅರ್ಥ ಆಯ್ತಾ? ಇದು ಆಕ್ಚುಲಿ ವಾಯು, ಆಚೆ ಕಡೆಯಿಂದ ಬರುವಂತ ವಾಯು. ಈ ವಾಯು ಒಳಗಡೆ ಹೋದ್ಮೇಲೆ ಏನಾಗುತ್ತೆ, ಪ್ರಾಣದ ಜೊತೆಗೆ ಸೇರ್ಕೊಂತದೆ, ಅದಕ್ಕೆ ಪ್ರಾಣವಾಯು ಆಗತ್ತೆ. ಆಯ್ತಾ? ಸೊ ಇಲ್ಲ ಅಂದ್ರೆ ಈಗಾಗಲೇ ಪ್ರಾಣ ಶಕ್ತಿ ಒಳಗಡೆ ಇದೆ. ಅದು ಮೂಲ ರೂಪದಲ್ಲಿ ಇರ್ತದೆ. ಮೂಲ ರೂಪದಲ್ಲಿ ಅದು ಕೆಲಸ ಮಾಡೋದಿಲ್ಲ, ಹಾಗೆ ಕೆಲಸ ಮಾಡೋದಿಲ್ಲ. ಅದಕ್ಕೆ ನೋಡಿ, ಎಷ್ಟು ಅಂದ್ರೆ ಈ ಯಂತ್ರವನ್ನು ತಯಾರು ಮಾಡುವಾಗ ಎಷ್ಟು ಜಾಗರೂಕತೆ ತಗೊಂಡಿದ್ದಾರೆ ಅಂದ್ರೆ, ಇಷ್ಟೆಲ್ಲ ಡಿಸೈನು ನಿಜವಾಗಿ ಒಂಥರ ಆಶ್ಚರ್ಯ ಆಗುತ್ತೆ ನಮಗೆ ಪ್ರತಿಯೊಂದು ತಿಳ್ಕೊಂತ ಇದ್ರೆ. ಸೊ ಒಳಗಡೆ ಈ ಇನ್ನೊಂದೇನಂದ್ರೆ, ನಾವೇನಿದ್ವಲ್ಲ, ಈ ಒಳಗಡೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದರೆ ಆ ಮೂಲ ಪ್ರಾಣ ಒಳಗಡೆ ಬಂದು ಸೇರ್ಕೊಂಡಿರ್ತದೆ. ಅವಾಗ ನಮ್ಮ ಒಳಗಡೆ ಇರುವಂತ ಪಿಂಡಕ್ಕೆ ಆ ಪ್ರಾಣ ಬರೋದೆಲ್ಲ ಅಲ್ವಾ? ಅದು ಆಚೆ ಕಡೆ ಬಂದ್ರೆ ಕೆಲಸ ಮಾಡಕ್ಕೆ ಮತ್ತೆ ಅದಕ್ಕೂ ಫ್ಯೂಯಲ್ ಬೇಕು, ಅದಂದ್ರೆ ಇಂಧನ. ಇಂಧನ ಅಂದ್ರೆ ನಾವೇನ್ ಹೇಳ್ತೀವಿ, ಅದಕ್ಕೂ ಆ ಗಾಡಿಗೆ ಪೆಟ್ರೋಲ್ ಹಾಕ್ತಾರೋ ಆ ರೀತಿಯಲ್ಲಿ ಈ ಶ್ವಾಸ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಅವಾಗ ಕೆಲಸ ಮಾಡ್ತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಒಳಗಡೆ ಯಾವಾಗ ಜನ್ಮ ತಗೊಂತೀವಿ ಆವಾಗಲೇ ಇನ್ನೊಂದು ಶಕ್ತಿ, ಒಂದು ಮೂಲ ಶಕ್ತಿಯನ್ನು ಸ್ಟೋರ್ ಮಾಡಿರ್ತಾರೆ ಒಂದು ಕಡೆ. ಎಲ್ಲಂದ್ರೆ, ಈಗ ನಾವು ಈ ಸೃಷ್ಟಿ ನಡೀತಾ ಅಂದ್ರೆ ಹೇಗೆ ನಡೀತಾ ಇದೆ ಇಲ್ಲಿ, ಒಂದು ಉತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್ ಆಗ್ತಾ ಇದೆ ಯಾವಾಗ್ಲೂ. ರೀಪ್ರೊಡಕ್ಷನ್ ಅಂದ್ರೆ ಒಂದು ಇಬ್ರು ಸ್ತ್ರೀ ಪುರುಷ ಸಂಗಮದಿಂದ ಮತ್ತೆ ಇನ್ನೊಂದು ಶಿಶುಕ್ಕೆ ಜನ್ಮ ಕೊಡ್ತಾನೆ ಇದ್ದಾರೆ ಅಲ್ವಾ? ಇದೇ ಸೃಷ್ಟಿ ನಡೀತಾ ಇರುವಂತ ಸೃಷ್ಟಿ. ಅದು ನಮ್ಮಲ್ಲಿ ಅಲ್ಲ, ಜಂತುಗಳಾಗ್ತದೆ, ಸಸ್ಯಗಳಾಗ್ತದೆ, ಎಲ್ಲ ಕಡೆ ಆಗ್ತಾ ಇರ್ತದೆ. ಅದು ಸಾಧಾರಣವಾಗಿ ನಡೀತಾ ಇರೋಂಥ ಪ್ರಕ್ರಿಯೆ ಅದು ಅಲ್ವಾ? ಅದು ಸಹಜ ಪ್ರಕ್ರಿಯೆ. ಅದೊಂದು ಈ ಸಹಜವಾಗಿ ನಡೀತಾ ಇರೋಂಥ ಈ ಉತ್ಪತ್ತಿ ಏನಿದೆಯೋ, ರೀಪ್ರೊಡಕ್ಷನ್ ಇದೆಯೋ, ಅದಕ್ಕೂ ಅದಕ್ಕೂ ಮಾಡ್ಬೇಕಂದ್ರೆ ಅದಕ್ಕೊಂದು ಶಕ್ತಿ ಬೇಕು ಅಲ್ವಾ? ಅದು ನಮ್ಮ ಎಸ್ಪೆಷಲಿ ಸ್ವಾದಿಷ್ಠಾನ ಮೂಲಾಧಾರ ಪ್ರಾಂತದಲ್ಲಿ ಅಲ್ಲಿ ಅಡಗಿರುವಂತ ಒಂದು ಶಕ್ತಿ ಅದು ಅಲ್ವಾ? ಅದೇ ಕುಂಡಲಿನಿ ಶಕ್ತಿ, ನೆನ್ಪಿಟ್ಕೊಳ್ಳಿ. ಆ ಕುಂಡಲಿನಿ ಶಕ್ತಿ ಸಹ ಅಲ್ಲಿ ಸ್ಟೋರ್ ಆಗಿದೆ. ಅಲ್ಲಿ ಮೂಲ ಶಕ್ತಿ ಅಂದ್ರೆ ಮೂಲ ಪ್ರಾಣ ಬರುವಾಗ ಅದನ್ನು ಸಹ ಅಲ್ಲಿ ಆ ಪ್ರಾಂತದಲ್ಲಿ ಸ್ಟೋರ್ ಆಗಿರ್ತದೆ. ಇಲ್ಲಾಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಬರೋದಿಲ್ಲ.
ಆಯ್ತಾ? ಅದರಿಂದನೇ ಈ ಪೂರ್ತಿ ಸೃಷ್ಟಿ ಕ್ರಮ ನಡೀತಾ ಇದೆ ಒಂದು ರೀತಿಯಲ್ಲಿ. ಈಗ ನಾವು ಏನು ಶ್ವಾಸ ತಗೊಂತೀವೋ ಅದಕ್ಕೆ ಎಷ್ಟು ಪ್ರಾಧಾನ್ಯತೆ ಇರುತ್ತೆ ಅಂತಂದ್ರೆ, ಆ ಶ್ವಾಸ ಅನ್ನೋದು ನಮ್ಮ ಇಡೀ ದೇಹವನ್ನು, ನಾನು ಈಗಾಗಲೇ ಹೇಳಿದೆ, ಫ್ಯೂಲಿಂಗ್ ತರ, ಅಂದ್ರೆ ಇಂಧನ, ಅಂದ್ರೆ ಒಂಥರ ಫ್ಯೂಯಲ್ ತರ ಕೆಲಸ ಮಾಡ್ತಾ ಇರ್ತದೆ. ಒಳಗಡೆ ಹೋಗಿ ಒಳಗಡೆ ಹೋದ ತಕ್ಷಣ ಒಂಥರ ಎಡಗಡೆ ಕೆಲಸ ಮಾಡ್ತಾ ಇದ್ರೆ ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ, ಬಲಗಡೆಗೆ ಹೋದ್ರೆ ಇನ್ನೊಂದು ರೀತಿ ಕೆಲಸ ಮಾಡುತ್ತೆ, ಮಧ್ಯ ಎರಡಲ್ಲಿ ಕೆಲಸ ಮಾಡುವಾಗ, ಎರಡಲ್ಲಿ ಪ್ರವಾಹ ಆಗ್ತಾ ಇರುವಾಗ ಇನ್ನೊಂದು ಕೆಲಸಗಳಾಗುತ್ತೆ ದೇಹದಲ್ಲಿ. ನೀವು ಓನ್ಲಿ ಎಡಗಡೆ ಮಾತ್ರ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಇದು ಸಾಧಾರಣವಾಗಿ ಗೊತ್ತಿರೋಂಥ ಯಾರ್ಯಾರು ಗೊತ್ತಿದೆಯೋ ಓಕೆ, ನೀವು ಟೆಸ್ಟ್ ಮಾಡ್ಕೊಂಡಿದ್ರೆ, ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತು ಪ್ರಯತ್ನ ಮಾಡಿ ಹೊಸಾಗಿ. ಒಂದೂವರೆ ಗಂಟು ಅಂದ್ರೆ 1 ಗಂಟೆಯಿಂದ 1 ಗಂಟೆ 30 ನಿಮಿಷ, 1 ಗಂಟೆ 70 ನಿಮಿಷದಲ್ಲಿ ಚೇಂಜ್ ಆಗೇ ಆಗತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗತ್ತೆ. ಅಂದ್ರೆ ಈ ರೀತಿಯಲ್ಲಿ ನಿಮ್ಮ ಉಚ್ಛ್ವಾಸ ಮಾಡ್ಕೋಬೇಕು. ಈ ತರ ಈ ತರ ಉಚ್ಛ್ವಾಸ ಮಾಡ್ಕೊಂಡ್ರೆ ಅದು ಲೆಫ್ಟ್ ಇಂದ ಬರ್ತಾ ಇರ್ತದೆ, 1.5 ಗಂಟೆ ಆದ್ಮೇಲೆ ಹೋಗ್ತದೆ. ಆಯ್ತಾ? ಸೊ ಲೆಫ್ಟ್ ಅಲ್ಲಿ ಹೋಗುವಂತ ಈ ಶ್ವಾಸ ಲೆಫ್ಟ್ ಅಲ್ಲಿ ನಡೀತಾ ಇರ್ತದೆ ನೋಡಿ, ಅದು ನಾವೇನಂತ ಕರಿತೀವಿ ಅಂದ್ರೆ ಜನರಲಿ, ಸೊ ಎಡಗಡೆ ನಾಡಿ ಅಂತ, ಇಲ್ಲಾಂದ್ರೆ ನಾವು ಇಡನಾಡಿ ಅಂತ ಕರಿತೀವಿ. ಅದೇ ಅದು ಚಂದ್ರನಾಡಿ ಅಂತಲೂ ಕರಿತೀವಿ, ಯಾಕಂದ್ರೆ ಚಂದ್ರನಿಗೆ ನೇರವಾಗಿ ಸಂಬಂಧ ಇರುತ್ತೆ ಅದು. ಆಯ್ತಾ? ಆಮೇಲೆ ಅದೇನ್ ಮಾಡತ್ತಂದ್ರೆ, ಎಸ್ಪೆಷಲಿ ಎಡಗಡೆ ನಡೆಯುವಂತ ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಮೆಂಟಲ್ ಫ್ಯಾಕಲ್ಟೀಸ್ ಅಂತ ಹೇಳ್ತೀವಿ ನಾವು. ಅಂತಂದ್ರೆ ಏನು? ಮೈಂಡ್ಗೆ ಸಂಬಂಧಿತ ಎಲ್ಲಾ ವಿಷಯಗಳು ಕಂಟ್ರೋಲ್ ಮಾಡೋದು ಎಡಗಡೆ ನಡೆಯುತ್ತಿರುವಂತ ಈ ಶ್ವಾಸ. ಈ ಎಡಗಡೆ ನಡೆಯುವಾಗ ದೇಹದಲ್ಲಿ ಸೈಕಲಾಜಿಕಲ್ ಫಂಕ್ಷನ್ಸ್ ನೋಡುತ್ತೆ, ಬಲಗಡೆ ನಡೆಯುವಾಗ ಫಿಸಿಯಲಾಜಿಕಲ್ ಫಂಕ್ಷನ್ಸ್ ನೋಡುತ್ತೆ, ಮಧ್ಯೆ ಎರಡೂ ನಡೆಯುವಾಗ ಸ್ಪಿರಿಚುವಲ್ ಫಂಕ್ಷನ್ಸ್ ಆಗತ್ತೆ ದೇಹದಲ್ಲಿ. ನೋಡಿ, ಈ ಮೂರು ಬಹಳ ಇಂಪಾರ್ಟೆಂಟ್, ನಾವು ಅರ್ಥ ಮಾಡ್ಕೋಬೇಕು. ಸೊ ಮತ್ತೆ ಎಡಗಡೆ ನಡೆಯುವಾಗ ಏನೇನು ಅವಯವಗಳನ್ನು ಅದು ಕಂಟ್ರೋಲ್ ಮಾಡುತ್ತೆ ಅಂತಂದ್ರೆ ನೋಡ್ಕೊಳ್ಳಿ, ನಮ್ಮ ಪಂಚೇಂದ್ರಿಯಗಳು ನೆನ್ಪಿಟ್ಕೊಳ್ಳಿ, ಪಂಚೇಂದ್ರಿಯಗಳನ್ನು ಪೂರ್ತಿ ನಿರ್ವಹಣೆ ಮಾಡೋದು ಎಡಗಡೆ ಶ್ವಾಸ ನಡೆಯುವಾಗ. ಆಯ್ತಾ? ಸೊ ಶ್ವಾಸ ನಡೆಯುವಾಗ ಈ ಮೂಗಿ ಆಗ್ಲಿ, ಎರಡು ಕಣ್ಣುಗಳಾಗ್ಲಿ, ನಾಲ್ಗೆ ಆಗ್ಲಿ, ಕಿವಿಗಳಾಗ್ಲಿ, ಚರ್ಮ ಆಗ್ಲಿ, ಇವೆಲ್ಲ ಪಂಚೇಂದ್ರಿಯಗಳಿದೆಯಲ್ಲ, ಪಂಚ ಜ್ಞಾನೇಂದ್ರಿಯಗಳನ್ನು ಪೂರ್ತಿ ನಿರ್ವಹಣೆ ಮಾಡುವಂತ ಸಮಯ ಎಡಗಡೆ ಶ್ವಾಸ ಹೋಗ್ತಾ ಇರ್ತದೆ ನೋಡಿ. ಆ ಎಡಗಡೆ ಶ್ವಾಸ ಹೋಗುವಾಗ ಆ ಪ್ರಾಣ ಶಕ್ತಿ ಈ 5 ಇಂದ್ರಿಯಗಳಿಗೆ ಸಪ್ಲೈ ಆಗ್ತಾ ಇರ್ತದೆ, ಅದು ಪ್ರಚೋದನವಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಮಿಕ್ಕಿದೆಲ್ಲ ಸ್ತಬ್ಧವಾಗಿರುತ್ತೆ. ಮಿಕ್ಕಿದೆ ಅಂದ್ರೆ ಏನು? ಈಗ ಉದಾಹರಣೆಗೆ ಬಲಗಡೆ ಹೋಗುವಾಗ ಅದೇನಾಗತ್ತಂದ್ರೆ, ಅದಕ್ಕೆ ಏನಂತಂದ್ವಿ ಅಂದ್ರೆ, ಬಲಗಡೆ ಹೋಗುವಾಗ ಏನಾಗತ್ತೆ, ಖಂಡಿತ ನಮ್ಮ ಪ್ರಾಣ ಶಕ್ತಿ ಹೆಚ್ಚಾಗಿ, ಆ ಪ್ರಾಣ ಶಕ್ತಿ ಅದೇ ಲೈಫ್ ಫೋರ್ಸ್ ಅಂತ ಕರಿತೀವಿ ನಾವು. ಓಕೆ, ಲೈಫ್ ಫೋರ್ಸ್. ಸೊ ಆ ಲೈಫ್ ಫೋರ್ಸ್ ಅಂತ ಇದೆಯಲ್ಲ, ಆ ಲೈಫ್ ಫೋರ್ಸ್ ಅನ್ನೋದು ಪ್ರತ್ಯೇಕವಾಗಿ ಕರ್ಮೇಂದ್ರಿಯಗಳಿಗೆ ಸಪ್ಲೈ ಕೊಡತ್ತೆ. ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಗಳಲ್ಲಿ ಏನೇನು ಬರುತ್ತೆ? ಮಾತಾಡೋದಾಗ್ಲಿ, ಕೈಗಳು, ಕಾಲು, ಮತ್ತೆ ಲೈಂಗಿಕ ಅವಯವಗಳು, ಮತ್ತೆ ವಿಸರ್ಜನೆ, ಮೂತ್ರ, ಮಲ ವಿಸರ್ಜನೆ, ಈ 5 ವಿಷಯಗಳು, 1 2 3 4 5. ಆಯ್ತಾ? ಈ 5 ಕರ್ಮೇಂದ್ರಿಯಗಳಿದೆಯಲ್ಲ, ಈ ಕರ್ಮೇಂದ್ರಿಯಗಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಆ ಸಮಯದಲ್ಲಿ ನಮ್ಗೆ ಬೇಕಾಗಿರುವಂತ ಶ್ವಾಸ ಏನ್ ಗೊತ್ತಾ? ಬಲಗಡೆ ಶ್ವಾಸ. ಆಯ್ತಾ? ಆದ್ರೆ ಈ ರೀತಿಯಲ್ಲಿ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅಂದ್ರೆ ಎಡಗಡೆ ಶ್ವಾಸ ನಡೆಯುವಾಗ ಅದು ಮೈಂಡ್ ಸಂಬಂಧಿಸದು ನೋಡಿ. ಮೈಂಡು ಮೈಂಡು ಬ್ರೈನ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಪ್ರಧಾನವಾಗಿ ನಾವು ಕೊಡುವಂಥ ಇನ್ಪುಟ್ಸ್ ಯಾವುದು? ಎಲ್ಲ ಪಂಚೇಂದ್ರಿಯದಲ್ಲೇ ಕೊಡ್ತೀವಿ ಅಲ್ವಾ? ನಾವು ನೋಡೋದಾಗ್ಲಿ, ಕೇಳಿಸ್ಕೊಳ್ಳೋದಾಗ್ಲಿ ಎಲ್ಲನೂ ಎಲ್ಲಿಗೆ ಹೋಗುತ್ತೆ? ಅದು ಬ್ರೈನ್ಗೆ ಹೋಗುತ್ತೆ. ಆ ಬ್ರೈನ್ ಅಂದ್ರೆ ಪ್ರಧಾನವಾಗಿ ಮೈಂಡ್ ಕೆಲಸ ಮಾಡೋದು ಈ ಪಂಚೇಂದ್ರಿಯಗಳಿಂದ ಎಲ್ಲ ಇನ್ಪುಟ್ಸ್ ತಗೊಂತಾ ಇರ್ತದೆ. ಆಯ್ತಾ? ತಗೊಂಡಿದ ಮೇಲೆ ಏನಾದ್ರೂ ಆಕ್ಟಿವಿಟಿ ಮಾಡ್ಬೇಕಂದ್ರೆ ಅವಾಗ ಈ ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ಕೊಂತದೆ ಅಲ್ವಾ? ಸೊ ಅವಾಗ ಇಲ್ಲಿ ನಮ್ಮ ದೇಹದಲ್ಲಿ ನಡೆಯುವಂತ ಎಲ್ಲಾ ಪ್ರಕ್ರಿಯೆಗಳನ್ನು 3 ಭಾಗ ಮಾಡಿರ್ತೀವಿ. ಅದಕ್ಕೆ 3 ಭಾಗ, ಒಂದು ಮೈಂಡು, ಇನ್ನೊಂದು ಫಿಸಿಕಲ್ ಬಾಡಿ, ಅಂದ್ರೆ ಒಂದು ಮನಸ್ಸು, ಶರೀರ, ಮತ್ತೆ ಆತ್ಮ.
ಮನಸ್ಸಿಗೆ ಸಂಬಂಧಿಸಿದ ಎಲ್ಲ ಆಕ್ಟಿವಿಟೀಸ್ ಆಗೋದು ನಮ್ಮ ಎಡಗಡೆ ಶ್ವಾಸ ಇರುವಾಗ ನಡಿಬೇಕು. ನಾವು ಆ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಅಳವಡಿಸ್ಕೋಬೇಕು. ಆದರೆ ಇತ್ತೀಚಿನ ಸಮಯದಲ್ಲಿ ಏನಾಗ್ತಾ ಇದೆ, ನಮ್ಮ ಜೀವನ ಶೈಲಿ ಸರಿ ಇಲ್ಲ, ಆಹಾರ ಶೈಲಿ ಸರಿ ಇಲ್ಲ. ಅಂದ್ರೆ ನಾವು ನಿದ್ದೆ ಮಾಡೋ ಸಮಯದಲ್ಲಿ ಎಚ್ಚರಿಕೆವಾಗಿರ್ತೀವಿ. ಸೊ ಎಚ್ಚರಿಕೆ ಸಮಯದಲ್ಲಿ ನಿದ್ದೆ ಮಾಡಬೇಕಾಗಿರ್ತದೆ. ಈ ಎಲ್ಲರೂ ನಾವು ಅಪೋಸಿಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ವಾ? ಆ ರೀತಿಯಲ್ಲಿ ಮಾಡುವಾಗ ಈ ಶ್ವಾಸದ ಕ್ರಮ ಚೇಂಜ್ ಆಗ್ತದೆ. ಶ್ವಾಸದ ಕ್ರಮ ಏನಾಗುತ್ತದೆ, ಚೇಂಜ್ ಆಗ್ತದೆ. ಯಾವ ರೀತಿಯಲ್ಲಿ ಅಂದ್ರೆ, ಇದು ಅಂದ್ರೆ 1 ಗಂಟೆ 20 ನಿಮಿಷ ಈ ಕಡೆ ನಡಿಬೇಕು ಮತ್ತೆ ಈ ಕಡೆ ಬರಲೇಬೇಕು. ಅಂದ್ರೆ ಒಂದು ದಿನಕ್ಕೆ 12 ಗಂಟೆ ಒಂದು ಕಡೆ ನಡೆದ್ರೆ, ಒಂದು ಎಡಗಡೆ ಶ್ವಾಸ ನಡೀತಾ ಇದ್ರೆ ಇನ್ನು 12 ಗಂಟೆ ಬಲಗಡೆ ನಡೀಲೇಬೇಕು. ನೋಡಿದ್ರ? ಬಟ್ ಇದು ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಅದೇ ಸಮಸ್ಯೆ ಇಲ್ಲಿ. ಅದು ಯಾವಾಗ ಯಾರ್ಯಾರಿಗೂ ಸರಿಯಾಗಿ ಆಗ್ತಾ ಇಲ್ಲೋ ಆ ರೀತಿಯಲ್ಲಿ ಒಂದು ಗಂಟೆ ಅಂದ್ರೆ 1 ತಾಸು 20 ನಿಮಿಷ ಈ ಕಡೆ ನಡೆದ್ರೆ ಮತ್ತೆ ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಈ ಕಡೆ ಬರಬೇಕು. ಅದು ಆರೋಗ್ಯವಂತ ಲಕ್ಷ್ಯ. ಅನಾರೋಗ್ಯ ಇದ್ರೆ ಏನಾಗತ್ತೆ, ಇಲ್ಲಿಯೇ 4 ಗಂಟೆ ನಡೀತದೆ. ಅವಾಗ ಆ ವ್ಯಕ್ತಿ ಹೆಂಗಿರ್ತಾರೆ ಗೊತ್ತಾ? ತಂಪಾಗಿರ್ತಾನೆ. ಅವನಿಗೂ ಕೆಲಸ ಮಾಡಕ್ ಇಂಟ್ರೆಸ್ಟೇ ಇರೋದಿಲ್ಲ. ನೋಡಿ, ಈಗ ಉದಾಹರಣೆಗೆ ನಾವು ಎಲ್ಲೋ ಹೋಗ್ಬೇಕು, ಮಾತಾಡ್ಬೇಕು, ಚೆನ್ನಾಗಿ ಮಾತಾಡ್ಬೇಕು, ಒಂದು ಭಾಷಣ ಕೊಡ್ಬೇಕು, ನಡ್ಕೊಂಡು ಹೋಗ್ಬೇಕು. ಆ ಆ ರೀತಿಯಲ್ಲಿ ಸೊ ಅಂದ್ರೆ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಚೆನ್ನಾಗಿ ಆಗ್ಬೇಕು, ಮಕ್ಕಳಾಗ್ಬೇಕು, ಅಂದ್ರೆ ಲೈಂಗಿಕ ಅವಯವಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಇವೆಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಬಲಗಡೆ ಶ್ವಾಸ ಬರಲೇಬೇಕು. ಬಲಗಡೆ ಶ್ವಾಸ ಬಲಗಡೆ ಶ್ವಾಸ ಅಂದ್ರೆ ಈ ಪಿಂಗ್ಲ ನಾಡಿ ಅಂತ ಹೇಳ್ತೀವಿ ನಾವು. ಅದನ್ನೇ ಸೂರ್ಯನಾಡಿ ಅಂತ ಕರೆಯೋದು. ಸೂರ್ಯನಾಡಿ ಏನಕ್ಕೆ ಪ್ರತ್ಯೇಕತೆ ಅಂದ್ರೆ ನಮ್ಮ ಇಡೀ ದೇಹಕ್ಕೆ ಪ್ರಾಣ ಶಕ್ತಿ ಕೊಡುತ್ತೆ. ಪ್ರಾಣ ಪ್ರಾಣ ಅರ್ಥ ಆಯ್ತಾ? ಲೈಫ್ ಫೋರ್ಸ್. ಮತ್ತೆ ಬಲಗಡೆದು ಏನ್ ಮಾಡತ್ತೆ? ಬಲಗಡೆದು ಮೈಂಡ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಮೈಂಡ್ ಅಂದ್ರೆ ಈ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡುತ್ತೆ. ನೋಡಿ, ನಾವು ಕೂತ್ಕೊಂಡು ಏನೋ ಮ್ಯೂಸಿಕ್ ಏನೋ ಕಲಿತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ನಾವು ಹೇಗಿರ್ತೀವಿ? ತುಂಬಾ ನೆಮ್ಮದಾಗಿರ್ತೀವಿ. ಯಾವುದೇ ಈ ಆಕ್ಟಿವ್ ಕೆಲಸಗಳು ಯಾವ ಮಾಡಕ್ ಹೋಗಲ್ಲ ನಾವು. ಆಯ್ತಾ? ಇನ್ನೊಬ್ಬರ ಹತ್ರ ಮಾತಾಡೋದಾಗ್ಲಿ, ನಡ್ಕೊಂಡು ಇನ್ನೊಂದು ಅಲ್ಲಿ ಇಲ್ಲಿ ಓಡಾಡೋದಾಗ್ಲಿ ಏನು ಮಾಡಲ್ಲ. ಕೂತ್ಕೊಂಡು ಒಂದ್ ಕಡೆ ಕೇಳಿಸ್ಕೊಂತಾ ಇರ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ನೀವೆಲ್ಲರೂ ಕೇಳಿಸ್ಕೊಂಡವಾಗ, ಈಗ ಕೂತ್ಕೊಂಡು ಒಂದ್ ಕಡೆ ಕೇಳಿಸ್ಕೊಂತಾ ಇರ್ತೀರಿ. ನಾನು ಏನ್ ಹೇಳ್ತಾ ಇದ್ರು ಅದನ್ನ ನೀವು ಕೇಳಿಸ್ಕೊಂತಾ ಇರ್ತೀರಿ. ಆ ಸಮಯದಲ್ಲಿ ಮೈಂಡ್ ಆಕ್ಟಿವ್ ಇರಬೇಕು. ಆದ್ರೆ ಆದಷ್ಟು ಅವಾಗ ಈ ಎಡಗಡೆ ಶ್ವಾಸ ಕೆಲಸ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಅರ್ಥ ಆಗತ್ತೆ ಅಲ್ವಾ? ಆ ರೀತಿಯಲ್ಲಿ ದೇಹದಲ್ಲಿ ನಡೆಯುವಂತ ಪ್ರತಿ ಪ್ರಕ್ರಿಯೆಯನ್ನು ಈ ಶ್ವಾಸಕ್ಕೆ ಕನೆಕ್ಟ್ ಮಾಡಬಹುದು. ಅರ್ಥ ಆಯ್ತಾ? ಈಗ ಇನ್ನೊಂದು ಏನಾಗತ್ತಂದ್ರೆ, ಈಗ ಹೇಳಿದ್ವಲ್ಲ, ಎಡ ಎಡನಾಡಿ ಅಂದ್ರೆ ಮೈಂಡ್ ಸಂಬಂಧಿತ ಎಲ್ಲಾ ಪಂಚೇಂದ್ರಿಯಗಳು ಅದರ ಆಧೀನದಲ್ಲಿ ಇರ್ತದೆ. ಆಯ್ತಾ? ಪ್ರಚೋದನವಾಗತ್ತೆ. ಬಲಗಡೆ ಶ್ವಾಸ ನಡೀತಾ ಇದೆ ಅಂದ್ರೆ ಅವಾಗ ಪ್ರಾಣ ಅನ್ನೋದು ಇಡೀ ದೇಹಕ್ಕೆ, ಅಂದ್ರೆ ದೇಹ ಒಂಥರ ಉತ್ತೇಜಿತವಾಗತ್ತೆ. ಉತ್ತೇಜಿತ ಅಂದ್ರೆ ಏನು? ಈಗ ನಡೆಯೋದಾಗ್ಲಿ, ನಾವೇನೇ ಒಂಥರ ಏನೋ ಒಳ್ಳೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳೋದಾಗ್ಲಿ, ಯೋಗಾಸನಸ್ ಮಾಡೋದಾಗ್ಲಿ, ಎಕ್ಸರ್ಸೈಸ್ ಮಾಡೋದಾಗ್ಲಿ, ಮತ್ತೆ ಯಾರ ಹತ್ರ ಮಾತಾಡೋದಾಗ್ಲಿ, ಸೊ ಆ ರೀತಿಯಲ್ಲಿ ಯಾವ್ದನ್ನ ಬಿಸ್ನೆಸ್ ಡೀಲ್ಸ್ ಮಾಡೋದಾಗ್ಲಿ, ಇನ್ನೊಂದು ಪ್ಲೇಸ್ಗೆ ಹೋಗೋದಂತಂದ್ರೆ ಆ ರೀತಿಯಲ್ಲಿ ಆಕ್ಟಿವ್ ಕೆಲಸಗಳು ಮಾಡುವಾಗ ಈ ಬಲನಾಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ? ಬಲನಾಡಿ ಇದ್ರೇನೆ ಅದೆಲ್ಲ ಚೆನ್ನಾಗ್ ಆಗ್ತದೆ. ಆ ರೀತಿ ಆವಾಗ ಈ ಎಡನಾಡಿನ ವರ್ಕ್ ಆಗ್ತಾ ಇದ್ರೆ ಅವೆಲ್ಲ ಫೇಲ್ ಆಗುತ್ತೆ. ಆಯ್ತಾ? ಈ ಕಡೆ ನಾಡಿ ಇರುವಾಗ ಇಂಥ ತರ ಆಕ್ಟಿವಿಟೀಸ್ ಎಲ್ಲ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವುದೇ ಒಂದು ಬಿಸ್ನೆಸ್ ಡೀಲ್ ಇನ್ನೊಬ್ಬರ ಹತ್ರ ಮಾಡಬೇಕು, ಮಾತಾಡಬೇಕು, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಂದ್ರೆ ನಿಮ್ಗೆ ಬಲನಾಡಿ ಬೇಕು. ಎಡನಾಡಿ ಯೂಸ್ ಆಗಲ್ಲ. ಆಯ್ತಾ? ಎಡನಾಡಿ ಏನಂತಂದ್ರೆ ನೆಮ್ಮದಿ ಆಕ್ಟಿವಿಟೀಸ್, ಕೂತ್ಕೊಂಡು ಕೇಳಿಸ್ಕೊಂಡೋದು, ಸಂಗೀತವನ್ನು ಕೇಳಿಸ್ಕೊಂಡೋದು, ಆಯ್ತಾ, ಪೂಜೆ ಮಾಡೋದು, ಒಂಥರ ಪ್ರಾಣಾಯಾಮ ಮಾಡ್ಕೊಳ್ಳೋದು, ಇಂಥ ಪರಿಸ್ಥಿತಿ ಎಲ್ಲ. ಆಯ್ತಾ? ಸೊ ಅಂತ ವಿಷಯಗಳಲ್ಲಿ ಎಡನಾಡಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ಈಗೇನಾಗತ್ತಂದ್ರೆ, ಈ ಶ್ವಾಸ ಈ ಕಡೆಯಿಂದ ಈ ಕಡೆ ಚೇಂಜ್ ಆಗುವ ಸ್ವಲ್ಪ ಸಮಯದಲ್ಲಿ ಎರಡೂ ಮೂಗಿಲಿಂದ ಅಂದ್ರೆ ಇಡ ಮತ್ತೆ ಪಿಂಗ್ಲ ಎರಡೂ ವರ್ಕ್ ಆಗ್ತಾ ಇರ್ತದೆ. ಅದು ಸಂಧಿಕಾಲ ಅಂತ ಹೇಳ್ತೀವಿ ನಾವು. ಏನಂತ? ಸಂಧಿಕಾಲ. ಆ ಸಮಯದಲ್ಲಿ ಎರಡೂ ನಾಡಿಗಳಿಂದ, ನಾಡಿ ಅಂದ್ರೆ ಪ್ರವಾಹ, ನೆನ್ಪಿಟ್ಕೊಳ್ಳಿ. ಓಕೆ? ಅದು ಯೋಗ ಭಾಷೆಯಲ್ಲಿ ನಾಡಿ ಅಂತಂದ್ರೆ ಪ್ರವಾಹ ಅಂತ ಅರ್ಥ. ಆಯ್ತಾ? ಆಗ್ಲಿ. ಈಗ ಎರಡೂ ನಾಡಿಗಳಿಂದ ಇಡ ಮತ್ತೆ ಪಿಂಗಲ ಎರಡಲ್ಲಿ ಸಮಾನವಾಗಿ ಸಮಾಂತರವಾಗಿ
ಈ ಪ್ರವಾಹ ಅಂದ್ರೆ ಶಕ್ತಿ ಪ್ರವಾಹ, ಈ ವಾಯು ಪ್ರವಾಹ ಇದ್ರೆ ಅವಾಗ ಅದು ನಾವೇನಂತ ಕರಿತೀವಿ ಅಂದ್ರೆ ಅದನ್ನು ಸುಷುಮ್ನ ಅಂತ ಕರಿತೀವಿ. ಆಯ್ತಾ? ಈ ಸುಷುಮ್ನ ಯಾವ್ದು ಪ್ರತೀಕ ಅಂತಂದ್ರೆ ಅದು ಸ್ಪಿರಿಚುವಾಲಿಟಿಗೆ, ಆಧ್ಯಾತ್ಮಿಕ ಸಾಧನಗಳಿಗೆ. ಆ ಸಮಯದಲ್ಲಿ ನೋಡಿ, ಅದಕ್ಕೆ ನಾವು ಇಡೀ ನಮ್ಮ ಆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಸುಷುಮ್ನ ಆಕ್ಟಿವ್ ಇರುವಾಗ ಏನಾದರೂ ನೀವು ಹೇಳಿದ್ರೆ ಅದು ಖಂಡಿತ ಸತ್ಯವಾಗತ್ತೆ. ಆಯ್ತಾ? ಅದು ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತಿಲ್ಲ, ನಾವು ಸುಮ್ಮನೆ ಓಡಾಡ್ತಾ ಇರ್ತೀವಿ, ಏನೋ ಕೆಲಸಗಳು ಮಾಡ್ತಾ ಬಿಜಿ 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 ಇರ್ತೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ. ಆದರೆ ಸುಷುಮ್ನ ಅವಾಗವಾಗ ಆಕ್ಟಿವ್ ಆಗಿ ಹೋಗ್ತಾ ಇರ್ತದೆ. ಅಂದರೆ ಲೆಫ್ಟಿಂದ ರೈಟ್ಗೆ ಬಂದು, ರೈಟಿಂದ ಲೆಫ್ಟ್ಗೆ ಬಂದು, ಆ ರೀತಿಯಲ್ಲಿ ಚೇಂಜ್ ಆಗ್ತಾ ಇರುವಾಗ ಎವ್ರಿ 1.5 ಅವರ್ಗೆ ಒಂದ್ಸರಿ 90 ನಿಮಿಷಕ್ಕೂ 60 ಇಂದ 90 ನಿಮಿಷ ಮಧ್ಯದಲ್ಲಿ ಚೇಂಜ್ ಆಗ್ತಾ ಇರುವಾಗ ಸಮ್ ಟೈಮು ಒಂದು 2 to 3 ಮಿನಿಟ್ಸ್ ಈ ಎರಡೂ ನಾಡಿಯಲ್ಲಿ ಸಮಾನ ಪ್ರವಾಹ ಇರುವಂತ ಒಂದು ಸಮಯ ಬರುತ್ತೆ. ಅದನ್ನೇ ಸುಷುಮ್ನ ನಾಡಿ ಪ್ರವಾಹ. ಆಯ್ತಾ? ಬ್ರಹ್ಮನಾಡಿ ಅಂತ ಕರಿತೀವಿ. ಸೊ ಆ ಪ್ರವಾಹ ಬರುವಾಗ ನಾವು ಏನೇ ಹೇಳಿದ್ರು ತುಂಬಾ ಪವರ್ಫುಲ್ ಆಗತ್ತೆ. ಒಂದು ಯಾರನ್ನ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಆಗತ್ತೆ. ಯಾರನ್ನಾರು ಒಂಥರ ಆ ಅವ್ರಿಗೆ ಶಾಪ ಕೊಟ್ಟರೆ ಶಾಪನೂ ನೆರವೇರತ್ತೆ. ನೋಡಿ ಎಷ್ಟು ವಿಚಾರ ಇದು. ಸೊ ಇದು ಗೊತ್ತೇ ಇಲ್ಲ ನಮ್ಗೆ. ಇದು ಯೋಗಿಗಳಿಗೆ ಗೊತ್ತು. ಅಂದ್ರೆ ಯೋಗಿಗಳು ಒಂದು ದಂಡ ಇಟ್ಕೊಂಡಿರ್ತಾರೆ, ಯೋಗ ದಂಡ. ಅದು ನಿಮ್ಗೆ ತೋರ್ಸಕ್ಕಾಯ್ತು. ಸೊ ಯೋಗ ದಂಡ ಇಟ್ಕೊಂಡಿರ್ತಾರೆ. ಆ ಯೋಗ ದಂಡವನ್ನು ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನ್ ಕೆಲಸ ಮಾಡುವಾಗ ಆ ಶ್ವಾಸ ಎಲ್ಲಿರ್ಬೇಕು ಅಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಅವ್ರು. ಆಯ್ತಾ? ಅವ್ರು ಉದಾಹರಣೆಗೆ ಮೂತ್ರ ಮಲ ವಿಸರ್ಜನೆಗೆ ಹೋಗುವಾಗ ಆ ಸಮಯದಲ್ಲಿ ಉದಾಹರಣೆಗೆ ಈ ಕಡೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಎಡಗಡೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯೋಗದಂಡ ಇಟ್ಕೊಂಡು ಎಡಗಡೆಯಿಂದ ಬಲಗಡೆಗೆ ತಗೊಂತಾರೆ ಶ್ವಾಸವನ್ನು. ತಗೊಂಡು ಆವಾಗ ಯೋಗ ಮೂತ್ರ ವಿಸರ್ಜನೆಗೆ ಮಲ ವಿಸರ್ಜನೆಗೆ ಹೋಗ್ತಾರೆ. ಇಲ್ಲ ಅಂದ್ರೆ ಮಾಡೋದೇ ಇಲ್ಲ ಅವರು. ನೀವು ವ್ಯತಿರೇಕವಾಗಿ ಮಾಡ್ತಾ ಹೋದ್ರೆ ಸ್ನೇಹಿತರೆ, ನೀವು ವ್ಯತಿರೇಕವಾಗಿ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಮ ದೀರ್ಘಕಾಲ ಬದುಕಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ. ಆಯ್ತಾ? ನಿಮಗೆ ದೀರ್ಘಕಾಲ ವಹಿಸ್ಬೇಕು, ದೀರ್ಘಕಾಲ ಜೀವಿಸ್ಬೇಕು, ಆನಂದವಾಗಿ ಜೀವಿಸ್ಬೇಕು, ಆರೋಗ್ಯವಾಗಿ ಜೀವಿಸ್ಬೇಕು. ಎಸ್, ಅದಕ್ಕೆ ಬೇಕಾಗಿರೋದು ಸರಿಯಾದ ಸಮಯದಲ್ಲಿ ಸರಿಯಾದ ಶ್ವಾಸ ನಡಿಬೇಕು. ಆಯ್ತಾ? ಏನ್ ಕೆಲಸ ಮಾಡ್ತಾ ಇದ್ರೋ ಆ ಶ್ವಾಸ ಇರ್ಬೇಕಲ್ಲ. ಆಪೋಸಿಟ್ ಶ್ವಾಸ ಇದ್ರೆ ಏನ್ ಮಾಡ್ತೀರಿ? ಖಂಡಿತ ಅಲ್ಲಿ ನಡೆಯುವಂತ ಕ್ರಿಯೆಗಳು ಸರಿಯಾಗಿ ಆಗಲ್ಲ. ಅರ್ಥ ಆಯ್ತಾ? ಅದು ನಾವು ನೆನ್ಪಿಟ್ಕೋಬೇಕು. ಅದಕ್ಕೋಸ್ಕರ ಈಗ ಉದಾಹರಣೆಗೆ ನಾನು ಬಿಸಿ ಬಿಸಿ ಆಹಾರ ತಿಂತಾ ಇದ್ದೀನಿ. ಬಿಸಿ ಬಿಸಿ ಆಹಾರ ಮುಟ್ಟಿದ ತಕ್ಷಣವೇ ಸೂರ್ಯನಾಡಿ ಆಕ್ಟಿವೇಟ್ ಆಗಬೇಕು. ಆಯ್ತಾ? ಬಟ್ ತುಂಬಾ ಜನಕ್ಕೆ ಆಗತ್ತೆ, ಅದು ಆಟೋಮೆಟಿಕ್ ಆಗತ್ತೆ. ಯಾಕಂದ್ರೆ ಒಳಗಡೆ ನಮ್ಮ ಸಿಸ್ಟಮ್ ಏನ್ ಮಾಡತ್ತೆ, ಯಾವಾಗ ನಾವು ಬಿಸಿ ಬಿಸಿ ಆಹಾರ ಮುಟ್ಟಿದ ತಕ್ಷಣವೇ ಸ್ವಲ್ಪ ಹೊತ್ತಿಗೆ ಈ ಬಲಗಡೆ ಬಂದೇ ಬರಬೇಕು ಈ ಶ್ವಾಸ. ತುಂಬಾ ಸಲ ಏನಾಗುತ್ತೆ ಅಂದ್ರೆ ಅವ್ರ ಆರೋಗ್ಯವಂತರು ಅಲ್ಲ ಅಂದ್ರೆ ಎಡಗಡೆ ಹಾಗೆ ನಿಂತು ಹೋಗ್ತದೆ. ಆಯ್ತಾ? ಇನ್ನು ಇನ್ನು ಯೋಗಿಗಳಿಗೆ, ಋಷಿಗಳಿಗೆ ಎಷ್ಟು ನಾಲೆಡ್ಜ್, ಎಷ್ಟು ವಿಜ್ಞಾನ ಇದೆ ಇದ್ರ ಬಗ್ಗೆ ಅಂತಂದ್ರೆ, ಸ್ವರ ವಿಜ್ಞಾನ ಇದು ಹಲವಾದದ್ದು. ತುಂಬಾ ಟೀಚ್ ಮಾಡಿದ್ವಿ, ಎಷ್ಟೋ ಕ್ಲಾಸಸ್ ತಗೊಂಡಿದ್ವಿ ಇಲ್ಲಿ ಈ ವೇದಿಕದಲ್ಲಿ. ಆದ್ರೆ ಇವತ್ತು ಸ್ವರ ವಿಜ್ಞಾನ ಅಂತ ಒಂದು ತಂತ್ರ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ನಿಮ್ಗೆ ಕವರ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅವ್ರಿಗೆ ಎಷ್ಟು ಜ್ಞಾನ ಗೊತ್ತಾಗತ್ತಂದ್ರೆ ಈ ಇಡನಾಡಿ ಹಾಗೆ ಸ್ಟ್ರಕ್ ಆಗಿ 2 ದಿವಸ 3 ದಿವಸ ಇದೆಯಾ ಅಂತಂದ್ರೆ ಖಂಡಿತ ಒಂದು ಅಪಘಾತ ಆಗತ್ತೆ. ಅಂದ್ರೆ ಕೇವಲ ಇನ್ನು ಎಷ್ಟೋ ದಿನಗಳು ಅಲ್ವಾ, ಒಂದು ತಿಂಗಳುಗಟ್ಟೆ ಅವರು ಬದುಕ್ತಾರೆ, ಆಮೇಲೆ ಬದುಕಲ್ಲ. ಯಾರೋ ಒಬ್ರು ಪೇಷಂಟ್ ಇದಾರೆ ಅಂತ ಇತ್ಕೊಳ್ಳಿ, ಹಾಸ್ಪಿಟ್ಲ್ ಆಗಿದೆ ಅಂದ್ರೆ ಖಂಡಿತ ಅವರು ಅವರ ಶ್ವಾಸ ಗಮನಿಸಿ, ನೀವು ಗಮನಿಸಿ. ಈ ಕಡೆಯಿಂದ ಈ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಚೇಂಜ್ ಆಗ್ತಾ ಇರ್ಬೇಕದು. ಸಾಧಾರಣವಾಗಿ ಅದು ಪ್ರಕ್ರಿಯೆ ಆಗಲ್ಲ ಅವ್ರಿಗೆ. ಒಂದೇ ಕಡೆ ಸ್ಟಕ್ ಆಗಿರ್ತದೆ. ಅದು ಈ ಕಡೆಯಿಂದ ಈ ಕಡೆಗೆ ಹೋಗಲ್ಲ, ಆ ಕಡೆಯಿಂದ ಆ ಕಡೆಗೆ ಹೋಗಲ್ಲ. ಅಂತ ವ್ಯಕ್ತಿಗಳು ಇನ್ನು ಕೆಲವೇ ದಿನಗಳಲ್ಲಿ, ತಿಂಗಳಲ್ಲಿ ಅವರು ಜೀವ ಹೊಟ್ಟೋಗತ್ತೆ, ಅಂದ್ರೆ ಸಾವು ಬರುತ್ತೆ ಅಂತ ಅರ್ಥ. ಈ ರೀತಿಯಲ್ಲಿ ಅನೇಕ ವಿಷಯಗಳು ನಿಗೂಢವಾಗಿ, ಮರ್ಮವಾಗಿ ಈ ಶ್ವಾಸದಲ್ಲಿ ನಡೀತಾ ಇರ್ತವೆ. ಇದು ಈ ಸ್ವರ ವಿಜ್ಞಾನ. ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಇವತ್ತು ನಾನು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ, ಯಾವ ನಾಡಿ ಏನು ಹಿಂಗ್ ಮಾಡುತ್ತೆ ಅಂತಂದ. ಸೊ ನಿಮ್ಮ ಸುಷುಮ್ನ ನಾಡಿ ಕೆಲಸ ಮಾಡುವಾಗ ಆದಷ್ಟು ನೀವು ಧ್ಯಾನದಲ್ಲಿ, ಯೋಗದಲ್ಲಿ ಅದರಲ್ಲಿ ತೊಡಗಿಸ್ಕೋಬೇಕು. ಸುಷುಮ್ನ ನಾಡಿ ಅಂದ್ರೆ ಎರಡು ಸಮಾನವಾಗಿ ನಡೆಯುವಾಗ ಅದು ಸುಷುಮ್ನ ನಾಡಿ. ಅಲ್ಲಿ ನೀವು ಯೋಗ ಧ್ಯಾನ ಇಂಥವು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಯಾಕಂದ್ರೆ ಸುಷುಮ್ನ ನಾಡಿ ಪ್ರತ್ಯೇಕತೆ ಏನಂದ್ರೆ, ಈಗ ನಾಡಿ ಎಡನಾಡಿ ಏನಾಗುತ್ತೆ ಗೊತ್ತಾ? ಎಡನಾಡಿ ಅನ್ನೋದು ಈ ಲೆಫ್ಟ್, ಎಡಗಡೆ.
ಅದು ರೈಟಲ್ಲಿ ಸ್ಟಾರ್ಟ್ ಆಗಿ ನಮ್ಮ ಮೂಲಾಧಾರದಲ್ಲಿ ರೈಟಿಂದ ಸ್ಟಾರ್ಟ್ ಆಗಿ ಒಂಥರ ಹಾವು ಥರ ಸುಟ್ಕೊಂಡು ಈ ಎಡಗಡೆ ಬಂದು ಕ್ಲೋಸ್ ಆಗುತ್ತೆ, ಎಡಗಡೆ ಮೂಗಿಯಲ್ಲಿ ಕ್ಲೋಸ್ ಆಗುತ್ತೆ. ಈ ಬಲಗಡೆ ಇರುವಂತ ಈ ಸೂರ್ಯನಾಡಿ ಏನಾಗುತ್ತೆ ಗೊತ್ತಾ, ಲೆಫ್ಟಲ್ಲಿ ಸ್ಟಾರ್ಟ್, ಮೂಲಾಧಾರ ಲೆಫ್ಟಲ್ಲಿ ಸ್ಟಾರ್ಟ್ ಆಗಿ ಹಾವು ಥರ ಸುಟ್ಕೊಂಡು ರೈಟಲ್ಲಿ ಕ್ಲೋಸ್ ಆಗುತ್ತೆ. ಬಟ್ ಈ ಸುಷುಮ್ನ ನಾಡಿ ಏನಾಗುತ್ತೆ ಗೊತ್ತಾ, ಅದು ಕೆಳಗಡೆಯಿಂದ ಮೂಲಾಧಾರದಿಂದ ನೇರವಾಗಿ ಆಗ್ನೇಯ ಚಕ್ರ ಹತ್ರ ಕ್ಲೋಸ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಈ ಇಡ ಮತ್ತು ಪಿಂಗಲ ಎರಡೂ ಸೇರಿ ಸುಷುಮ್ನಲ್ಲಿ ಜಾಯ್ನ್ ಆಗಿ ಇಲ್ಲಿಗೆ ಬರುತ್ತೆ. ಅದಕ್ಕೆ ಸುಷುಮ್ನ ನಾಡಿ ಮೂಲಾಧಾರದಿಂದ ಇಲ್ಲಿವರೆಗೆ ಕನೆಕ್ಷನ್ ಇರ್ತದೆ, ಇಲ್ಲಿಂದ ಸಹಸ್ರಾರಕ್ಕೆ ಹೋಗುತ್ತೆ. ಅದು ಏನೇ ಅಲ್ಲಿ ಸುಷುಮ್ನ ನಾಡಿ ವರ್ಕ್ ಮಾಡುವಾಗ ಪ್ರಾಣಶಕ್ತಿ ನೇರವಾಗಿ ಇಲ್ಲಿಂದ ಈ ನಮ್ಮ ಮೂಲಾಧಾರದಿಂದ ಮೇಲೆ ಆಗ್ನೇಯ ಚಕ್ರ ಅಲ್ಲಿಂದ ಸಹಸ್ರಾರಕ್ಕೆ ಡೈರೆಕ್ಟ್ ಕನೆಕ್ಷನ್. ಅವಾಗ ಆ ಸಾಧನೆ ಹೆಚ್ಚೆಚ್ಚು ಮಾಡ್ಕೊಂತ ಹೋದ್ರೆ ಸಾಧಾರಣವಾಗಿ ನಮ್ಮ ಕುಂಡಲಿ ಶಕ್ತಿ ಏನಿದೆಯೋ ಅದು ಮೂಲಾಧಾರದಿಂದ ನೇರವಾಗಿ ಆಗ್ನೇಯಕ್ಕೆ ಬಂದು ಆಗ್ನೇಯದಿಂದ ಸಹಸ್ರ ತಲುಪಿಸ್ತದೆ. ಅದೇ ನಮ್ಮ ಆತ್ಮ ಸಾಕ್ಷಾತ್ಕಾರ ಅನುಭವ. ಅರ್ಥ ಆಯ್ತಾ? ಸೊ ಇಂಥ ಅದ್ಭುತವಾದ ಜ್ಞಾನ ಇದು. ಆಯ್ತಾ? ಸೊ ಇಷ್ಟು ಮಾತ್ರ ನಾವು ತಿಳ್ಕೊಳ್ಳೋಣ ಇವತ್ತು, ಯಾಕಂದ್ರೆ ಸಮಯ ಜಾಸ್ತಿ ಇಲ್ಲ. ಸೊ ಎಲ್ಲರೂ ಕೇಳಿಸ್ಕೊಂಡಿದ್ದು ಧನ್ಯವಾದ. ಥ್ಯಾಂಕ್ ಯು.